ಯು ಐ ಸಿನಿಮಾಗೆ ಇನ್ನೇನು ಕೆಲವೇ ಗಂಟೆಗಳಷ್ಟೇ ಬಾಕಿ ಇರೋದು. ಸೊ ಎಲ್ಲರೂ ಕೂಡ ಯು ಐ ವರ್ಡ್ಗೆ ಹೋಗೋದಕ್ಕೆ ವೆಯ್ಟ್ ಮಾಡ್ತಿದ್ದಾರೆ. ಸೊ ಯು ಐ ಹೇಗಿದೆ ಅನ್ನೋದಕ್ಕೆ ಒಂದು ವಾರ್ನಿಂಗ್ ಕೂಡ ಕೊಟ್ಟಾಗಿದೆ. ಬಟ್ ಅದರ ಸೃಷ್ಟಿಕರ್ತರು ನಮ್ಮ ಜೊತೆ ಇದ್ದಾರೆ. ಸೊ ಬನ್ನಿ ಮಾತಾಡ್ಸೋಣ. ಸರ್, ಮೊದಲನೇದಾಗಿ ಕಂಗ್ರಾಚುಲೇಷನ್ ಸರ್. ನಮಸ್ಕಾರ. ಥ್ಯಾಂಕ್ ಯು ನಮಸ್ಕಾರ. ಒಂದು ವಾರ್ನಿಂಗ್ ಕೊಟ್ಬಿಟ್ಟಿದ್ದೀರಾ ಯು ಐ ಏನಂತೇಳಿ. ನಿಮಗೆಲ್ಲರೂ ಕೂಡ ಒಂದು ಕಡೆ ನೀವು ಜನರಲ್ ಆಗಿ ಹೇಳ್ಬಿಡಿ ಯು ಎ ಅಂದರೆ ವಾರ್ನಿಂಗು ಇದು ಅಂತ. ಇಟ್ ಇಸ್ ಆಲ್ ಎ ಪಾರ್ಟ್ ಆಫ್ ದಿ ಸಿನಿಮಾ. ಬೇರೆ ಬೇರೆ ಏನೇನೋ ಇರ್ತದೆ, ನೀವು ನೋಡೋದ ಮೇಲೆ ಹೇಳ್ತೀರಾ. ಎಕ್ಸಾಕ್ಟ್ಲಿ. ಬಟ್ ನನಗಂತೂ ಖುಷಿ ಆಯ್ತು ಸರ್. ಆ್ಯಕ್ಚುಲಿ ನಾವೆಲ್ಲ ಅಂದ್ಕೊಳ್ತಾ ಇದ್ವು ಸೊ ನೆಕ್ಸ್ಟ್ ಪ್ರಪಂಚ ಏನಾಗಬಹುದು, ಏನಾಗುತ್ತೆ ಒಂದು ಥಾಟ್ಸ್ ನಮ್ಗೆ ಅನಿಸ್ತೈತಿ. ಯಾಕೆ ಈಗಿನ ಯುದ್ಧಗಳು, ಗ್ಲೋಬಲ್ ವಾರ್ನಿಂಗ್, ನಾವೆಲ್ಲ ಮಾಡ್ತಿರೋ ಕೆಲಸಗಳಿರ್ಬೋದು. ಸೊ ಅದೆಲ್ಲ ನೋಡಿದಾಗ ಅನ್ಸ್ಫೀಲ್ ಎಕ್ಸಾಕ್ಟ್ಲಿ ಅದು ಖುಷಿ ಕೊಡ್ದಂಗೆ. ಆ್ಯಕ್ಚುಲಿ ಆ 2024 ಅಂದರೆ ಇನ್ನೊಂದು 20 ವರ್ಷ ಕಳೆದ್ಮೇಲೆ ಏನಾಗುತ್ತೆ, ಅಥವಾ ಇನ್ನೊಂದು 14-16 ವರ್ಷ ಕಳೆದ್ಮೇಲೆ ಅನ್ನೋದನ್ನ ಸಖತ್ತಾಗಿ ಹೇಳಿದ್ರೆ ಆ ಥಾಟ್ ಹೇಗೆ ನಿಮ್ಗೆ ಬಂದಿದೆ ಸರ್? ಆ್ಯಕ್ಚುಲಿ ಇಲ್ಲ ನೋಡಿ, ನಿಮಗೆ ಅದು ಯೋಚನೆ ಮಾಡಿದ್ದೀರಾ, ನಾನು ನಿಮ್ಮ ಥರನೇ ಅದೇ ಥರ ಯೋಚನೆ ಮಾಡಿದ್ದೀನಿ ಅಷ್ಟೇ. ನಾನು ಎಲ್ಲ ನೋಡಿ ಏನಕ್ಕೆ ಹಿಂಗಾಗ್ತಿದೆ ವಾರ ಆಗಿರ್ಬೋದು, ಗ್ಲೋಬಲ್ ಎಲ್ಲ ನೋಡಿರೋದೆ, ನಾವು ನೋಡ್ಕೊಂಡು ಬಂದಿರೋದೆ. ಸೊ ಅದನ್ನ ಇಟ್ಕೊಂಡಾಗ ನಾವೇನು ಮಾಡ್ಬೇಕು ಇವಾಗ ಈ ಪರಿಸ್ಥಿತಿಲಿ, ಸೊ ಅನ್ನೋದು ಒಂದೇನೋ ಟ್ರೈ ಮಾಡಿದ್ದೀನಿ ಅಷ್ಟೇ ಈ ಪಿಕ್ಚರಲ್ಲಿ. ಬಟ್ ನನಗೆ ಒಂದು ಕನ್ಫ್ಯೂಸ್ ಆಗಿದ್ದು, ಫಸ್ಟ್ ಟೀಸರ್ ಬಿಟ್ಟಾಗ ಏನು ಕಲ್ಕಿ ಕತೆ ಹೇಳ್ತಿದ್ರು, ನೀವು ಕುದುರೆ ಮೇಲೆ ಬರೋದು, ಕೊಂಬಿದೆ ಕುದುರೆಗೆ, ನಾವೆಲ್ಲ ಕಲ್ಕಿ ಕುದುರೆ ಮೇಲೆ ಬರ್ತಾನಂತೆ, ಅವ್ನಿಗೆ ಕೊಂಬಿರುತ್ತಂತೆ ಅಂತೆಲ್ಲ ನಾವು ಅಂದ್ಕೊಂಡಿದ್ದು. ಬಟ್ ನೀವು ಬಂದಿದ್ದು ಹಂಗೆ ಐತೆ ಆ್ಯಕ್ಚುಲಿ. ಬಟ್ ನೆಕ್ಸ್ಟ್ ಟ್ರೈಲರ್ ನೋಡಿದಾಗ ಇಲ್ಲೇನೋ ಹೇಳ್ತೀರಿ ಅಂತ ಅನ್ನಿಸ್ತು. ಈ ಎರಡು ಟ್ರೀಸರ್ ಮತ್ತು ಟ್ರೈಲರ್ ನಡೆದಿದೆಯಲ್ಲ, ಆ ಒಂದು ಏನು ಎಷ್ಟು ಡಿಫ್ರೆನ್ಸ್ ಇದೆ ಅಂತ ಗೊತ್ತಾಯ್ತು ಆ್ಯಕ್ಚುಲಿ. ಅದೇ ಯಾಕೆ ಅಷ್ಟು ಕನ್ಫ್ಯೂಸ್, ಏನಾಯ್ತು, ಏನು ಹೇಳಕ್ಕೆ ಕೊಟ್ಟಿರೋ ಕನ್ಫ್ಯೂಸಾ ಟ್ವಿಸ್ಟ್ ಅಂದ್ಕೊಳ್ಳಿ. ಓಕೆ. ಅಲ್ಲ, ಅದಕ್ಕೆ ನೀವು ಸಿನಿಮಾ ನೋಡಿದಾಗ ಅದರಲ್ಲಿ ಬೇರೆ ಬೇರೆ ಲೇಯರ್ಸು, ಬೇರೆ ಬೇರೆ ಏನೋ ಸೀನ್ಗಳು ಬೇರೆ ಬೇರೆ ಥರ ಚೇಂಜ್ ಆಗ್ತಾ ಹೋಗುತ್ತೆ. ಓಕೆ. ಸೊ ಅದಕ್ಕೆ ನೀವು ಸಿನಿಮಾ ನೋಡ್ರೆ ಅದನ್ನು ಹೇಳ್ಬೋದು. ಯಾಕಂದರೆ ಈ ಒಂದೊಂದು ಸೀನ್ ಟು ಸೀನೇ ಹೇಳ್ಬೇಕು ನಿಮ್ಗೆ, ಅದೆಲ್ಲ ಎಕ್ಸ್ಪ್ಲೈನ್ ಮಾಡಬೇಕಂದ್ರೆ. ನೀವು 5 ನಿಮಿಷ ಟೈಮ್ ಇದೆ ಅಂತ ಇಲ್ಲ. ಓಕೆ ಸರ್, ಇನ್ನೊಂದು ಯು ಐ ಅಂತ ಅಂದಾಗ ಒಂದು ಕಡೆ ಯು ಮತ್ತು ಅಂದರೆ ನಾನು ಮತ್ತು ನೀವು ಅಂತ ಒಬ್ಬರು ಅಂತ ಹೇಳ್ತಾರೆ, ಮತ್ತೊಬ್ಬರು ಉಪ್ಪಿ ಮತ್ತು ಇಂಟೆಲಿಜೆನ್ಸ್ ಅಂತ ಹೇಳ್ತಾರೆ, ಮತ್ತೊಬ್ಬರು ತಿರುಪತಿದು ದೇವ್ರದ್ದು ಅಂತ ಹೇಳ್ತಾರೆ. ವಾಟ್ ಈಸ್ ಯು ಐ ಸರ್ ಆ್ಯಕ್ಚುಲಿ? ದಟ್ ಈಸ್ ವಾಟ್ ಡೈವರ್ಸಿಫೈಡ್, ಡೈವರ್ಸಿಟಿ ಇನ್ ಯೂನಿಟಿ ಇನ್ ಡೈವರ್ಸಿಟಿ ಅಂತಾರಲ್ಲ, ಆ ಥರ ಅದು. ಸೊ ಬೇರೆ ಬೇರೆ ಥಿಂಕ್ ಮಾಡ್ತೀರಾ, ಎಲ್ಲರೂ ಒಂದಾಗ್ತೀರಾ ಥಿಯೇಟ್ರಲ್ಲಿ. ಥಿಯೇಟ್ರಿಂದ ಹೊರಗೆ ಬರ್ಬೇಕಾದ್ರೆ ಒಂದೇ ಐಡಿಯಾ ಇಟ್ಕೊಂಡು ಹೊರಗೆ ಬರ್ತೀರಾ ಅಂತ ನನ್ನ ಒಂದು ಹೋಪ್ಸ್. ನೋಡೋಣ. ಓಕೆ ಸರ್, ಈ ಸಿನಿಮಾ ಹುಟ್ಟೋದಕ್ಕೆ ಕಾರಣ ಏನು ಸರ್ ಆ್ಯಕ್ಚುಲಿ? ನಾನು ನೀವು ಅಷ್ಟೇ. ಓಕೆ. ಸೊ ನಿಮ್ಮೊಳಗಿರೋದೇ ನನ್ನೊಳಗಿರೋದು, ಅದನ್ನೇ ಏನೋ ಟ್ರೈ ಮಾಡಿದ್ದೀನಿ. ಸೊ ಅದನ್ನು ನಿಮ್ಗೆ ಪಿಕ್ಚರ್ ನೋಡಿದಾಗ ಒಂದೇ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ಇದೊಂದು ಬೇರೆ ಥರ ಮೇಕಿಂಗಲ್ಲಿ ಬೇರೆ ಥರ ಒಂದು ಸಣ್ಣ ಎಕ್ಸ್ಪೆರಿಮೆಂಟ್ ಮಾಡಿದ್ದೀವಿ. ಮೆಟಫರಿಕಲ್ಲಾಗಿ ಒಂದು ಕಥೆನ ಹೇಳ್ಬೋದಾ ಅನ್ನೋದೊಂದು ಎಕ್ಸ್ಪೆರಿಮೆಂಟು. ಏನಂದರೆ ಉಪಮೇಯಗಳಿಟ್ಕೊಂಡು ವಿಷುವಲಲ್ಲೇ ಬೇರೆ ಬೇರೆ ಥರ, ನೀವು ವಿಷುವಲ್ಲೂ ಒಂದು ಮಾತಾಡಬೇಕು ಅನ್ನೋದಕ್ಕೆ ಒಂದು ಪ್ರಯತ್ನ ಪಟ್ಟಿದ್ದೀವಿ ಸಿನಿಮಾ. ಬರೀ ಡೈಲಾಗು, ಬರೀ ಸೀನ್ ಅಲ್ಲ, ಹಿಂದ್ಗಡೆ ಇರೋ ಒಂದು ಬ್ಯಾಕ್ ಡ್ರಾಪು ಮಾತಾಡಬೇಕು, ಒಂದು ಹಾಕಿರೋ ಕಾಸ್ಟ್ಯೂಮು ಒಂದೇನೋ ವಿಷಯ ಹೇಳಬೇಕು. ಸೊ ಈ ಥರ ಒಂದು ಪ್ರಯತ್ನ ಮಾಡಿದ್ದೀವಿ. ನಿಮ್ಗೆ ಇಷ್ಟ ಆಗ್ಬೋದು ಅಂದ್ಕೊಂಡಿದ್ದೀನಿ ಅದು. ಖಂಡಿತ ಸರ್. ಆ್ಯಕ್ಚುಲಿ ನಾವು ಹೇಗೆ ಸಿನಿಮಾಗೆ ವೆಯ್ಟ್ ಮಾಡ್ತಿದ್ದೀವಿ, ಅಥವಾ ನಿಮ್ಮ ಫ್ಯಾನ್ಸಿಗೆ ಸಿನಿಮಾಗೆ ವೆಯ್ಟ್ ಮಾಡ್ತಾರೆ, ಇಡೀ ಇಂಡಸ್ಟ್ರಿ ಸೂಪರ್ ಸ್ಟಾರ್ ಕೂಡ ವೆಯ್ಟ್ ಮಾಡ್ತಾರೆ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಮೊನ್ನೆ ಬಂದಂಥ ವೀಡಿಯೋ ಅಮೀರ್ ಖಾನ್ ಅವರು, ನಾನು ಯಾವಾಗ 20th ಆಗುತ್ತೆ ವೆಯ್ಟ್ ಮಾಡ್ತೀನಿ, ಆ ಟ್ರೇಲರ್ ಕಳೆದೋಗಿ ನಾನು ಮಾತು ಹೇಳಿದರು. ಇಲ್ಲ, ನಿಜವಾಗ್ಲೂ ಅವ್ರ ದೊಡ್ಡ ಗುಣ. ಆ್ಯಕ್ಚುಲಿ ನಾನು ಕೇಳ್ದೇನೆ ಅವರೇ ಕರೆದುಬಿಟ್ಟು ಒಂದು ವಿಡಿಯೋ ಮಾಡಿ ನೆಕ್ಸ್ಟ್ ಡೇ ಕೇಳ್ತಾಯಿದ್ರು, ಪೋಸ್ಟ್ ಮಾಡಿದ್ದೀರ ಎಲ್ಲ, ಹೆಂಗಿದೆ ರೆಸ್ಪಾನ್ಸು, ಚೆನ್ನಾಗಿದೆಯಾ ಅಂತ. ಅದು ತುಂಬ ಇದು ಅನ್ನಿಸ್ತು ಆ್ಯಕ್ಚುಲಿ. ಅಷ್ಟು ದೊಡ್ಡ ಸ್ಟಾರು ಅವರೇ ಪ್ರಮೋಟ್ ಮಾಡೋದಿದೆಯಲ್ಲ, ಅದು ತುಂಬ ದೊಡ್ಡ ವಿಷಯ. ಅದಕ್ಕೆ ಅದು ಅವ್ರ ದೊಡ್ಡ ಗುಣ ಅಷ್ಟೇ, ಇನ್ನೇನು ಹೇಳೋದು ನಾನು. ಓಕೆ. ಅವ್ರಿಗೆ ಎಷ್ಟು ಮಟ್ಟಿಗೆ ಇಂಪ್ಯಾಕ್ಟ್ ಆಗಿದೆ ಅಂತ, ಯಾಕೆ ಅವರೇ ಕರೆದು ಮಾತಾಡ್ತಾ ಇದ್ದಾಗ ಆ ಟ್ರೈಲರ್ ಎಷ್ಟು ಮಟ್ಟಿಗೆ ಅವ್ರನ್ನ ಇಂಪ್ಯಾಕ್ಟ್ ಮಾಡಿದೆ ಅಥವಾ ಎಷ್ಟು ನನಗೆ ಗೊತ್ತಿಲ್ಲ. ಅವರು ಫ್ರ್ಯಾಂಕಾಗಿ ಹೇಳಿದ್ರು ಅನ್ನಿಸ್ತು ನನಗೆ. ಅವ್ರಿಗೇನು ಮುಚ್ಚುಮರೆ ಏನಿದೆ, ಅವ್ರ ಲೆವೆಲ್ಗೆ ಅವ್ರು ಏನೂ ಹೇಳೋದೇ ಬೇಕಾಗಿಲ್ಲ. ಸೊ ಆದರೂ ಏನೋ ಹೇಳಿದ್ರು ಅಂದರೆ ಅವ್ರಿಗೆಲ್ಲೋ ಒಂದು ಕಡೆ ಕನೆಕ್ಟ್ ಆಗಿರ್ಬೋದು, ಅವ್ರಿಗೆ ಇಷ್ಟ ಆಗಿದೆ, ಅದನ್ನೇ ಓಪನ್ ಆಗಿ ಹೇಳಿದ್ದಾರೆ ಅನ್ನಿಸ್ತು ಅಷ್ಟೇ. ಅದೇ ಥರ ತುಂಬ ಜನಕ್ಕೆ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅದು. ಸೊ ಆ ಥರ ಒಂದೇನೋ ಒಂದು ಸೀನ್ ಮಾಡಿದ್ರೆ ಅದರಲ್ಲಿ ಫನ್ನೂ ಇರಬೇಕು, ಅದರಲ್ಲಿ ಒಂದು ವಿಷಯನೂ ಇರಬೇಕು, ಒಂದೇನೋ ಒಂದು ಆ ಥರ ಒಂದು ಪ್ರಯತ್ನಗಳು ಈ ಪಿಕ್ಚರಲ್ಲಿ ಮಾಡಿದ್ದೀನಿ ಅಷ್ಟೇ. ಸರ್, ಈ ಸಿನಿಮಾ ನಂಗೆ ಆ ಟ್ರೈಲರ್ ಬಂದಮೇಲೆ ನಂಗೆ ಅನಿಸಿದ್ದು, ಏಕೆಂದರೆ ಕೇವಲ ಇಲ್ಲಿ ಮಾತ್ರ ಸೀಮಿತ ಹೋದಲ್ಲ, ಅಂದರೆ ಇಂಡಿಯಾಗೆ ಮಾತ್ರ ಅಲ್ಲ, ಇಡೀ ವರ್ಲ್ಡ್ ವೈಡ್ ಎಲ್ಲ ಕಡೆ ಇದನ್ನೇ ನಾವು ನೋಡ್ತಾ ಇದ್ದ ವಿಚಾರಗಳು ಆ್ಯಕ್ಚುಲಿ. ಸೊ ಪ್ಲಾನೆಟ್ ಅಲ್ಲೂ ಕೂಡ ಇದನ್ನು ಬೇರೆ ಬೇರೆ ಭಾಷೆಯಲ್ಲಿ ರಿಮೇಕ್ ಮಾಡಿ ಅಂತ ಪ್ಲ್ಯಾನ್ ಎಲ್ಲ ಇದೆ ಅವ್ರಿಗೆ. ಬೇರೆ ಬೇರೆ ಲ್ಯಾಂಗ್ವೇಜಲ್ಲೂ ಮಾಡಬೇಕು ಅಂತಿದೆ. ನೋಡೋಣ, ನಮ್ಗೆ ಇಲ್ಲಿ ಏನು ಎನ್ಕರೇಜ್ಮೆಂಟ್ ಸಿಗುತ್ತೆ ಅದ್ರ ಮೇಲೆ ಅದು ಡಿಪೆಂಡ್ ಆಗುತ್ತೆ. ಖಂಡಿತ ಇದು ಎಲ್ಲರಿಗೂ ಕನೆಕ್ಟ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀವಿ ನಾವು. ಯಾಕಂದರೆ ಇಡೀ ವರ್ಲ್ಡ್ದೇ ಸಬ್ಜೆಕ್ಟ್ ಆದ್ದರಿಂದ ಅದರಲ್ಲಿ ತುಂಬ ವಿಷಯಗಳು ನಿಮಗೆ ನನಗೆ ರಿಲೇಟೆಡ್ ಆಗಿರೋದ್ರಿಂದ ಸೊ ಅದು ಅನ್ನಿಸ್ಬೋದು ಅನ್ನೋ ಒಂದು ಹೋಪ್ಸ್ ಅಷ್ಟೇ. ಯಾಕಂದ್ರೆ ಅದನ್ನು ನಾನು ತುಂಬ ಜನ ಡಿಸ್ಕಸ್ ಮಾಡಿ ಎಲ್ಲ ಮಾಡಿ ಕನ್ಫರ್ಮ್ ಮಾಡಿಕೊಂಡು, ಇಲ್ಲ ನಿಮ್ಮೊಳಗಿರೋದೇ ನನ್ನೊಳಗಿರೋದು, ನಾನು ಹೇಳ್ತಿರೋದು ನಿಮ್ಗೆ ಖಂಡಿತ ಬೇಕಾಗುತ್ತೆ ಅನ್ನೋ ವಿಷಯನೇ ಮಾಡಿದ್ದೀನಿ. ನೋಡೋಣ. ಓಕೆ ಸರ್, ಸಿನಿಮಾ 20 ರಿಲೀಸ್ ಆಗ್ತಿದೆ. ಓಕೆ, ಬಟ್ ಅದ್ರ ಬಗ್ಗೆ ಸಿಕ್ಕಾಪಟ್ಟೆ ಹೋಪ್ಸ್ ಇದೆ, ಗೆದ್ದೇ ಗೆಲ್ಲುತ್ತೆ, ಇದು ಕೂಡ ದೊಡ್ಡ ಬ್ಲಾಕ್ ಬಸ್ಟರ್ ಆಗುತ್ತೆ, ನಿಮಗೆಲ್ಲ ಗೊತ್ತಿರೋ ವಿಚಾರ. ಬಟ್ ಈ ಒಂದು 3 ವರ್ಷ ಜರ್ನಿ ಇದೆಯಲ್ಲ ಸರ್, ಇಟ್ಸ್ ನಾಟ್ ಈಸಿ ಆಗಿಲ್ಲ ಆ ಜರ್ನಿ.
ಸಾಕಷ್ಟು ಏನು ಚಾಲೆಂಜಿಂಗ್ ಜರ್ನಿ ಇತ್ತು. ಒಂದ್ಸಲ ನೆನೆಸ್ಕೊಂಡ್ರೆ ಒಂದ್ಸಲ ಹಿಂದಿರುಗಿ ನೋಡಿದಾಗ ಏನೆಲ್ಲ ನೆನಪಾಗುತ್ತೆ? ಇಲ್ಲ, ಖಂಡಿತ ಪ್ರತಿ ಸಿನಿಮಾಲ್ಲೂ ಆ ಒಂದು ಜರ್ನಿ, ಆ ಒಂದು ಇದು ಇದ್ದೇ ಇರುತ್ತೆ. ಸಿನಿಮಾ ಅನ್ನೋದೇ ಅದು ಆ್ಯಕ್ಚುಲಿ ಇಟ್ ಈಸ್ ಏನು ಹೇಳಿ, ಅವನು ಫೈಟ್ ಮಾಡಿಕೊಂಡೇ ಬರಬೇಕು. ಎಸ್ಪೆಷಲಿ ಡೈರೆಕ್ಟ್ರು ಪ್ರತಿಯೊಂದ್ರ ಜೊತೆನೂ ಹೋರಾಡಬೇಕು, ನಿಮ್ಮ ದಾರಿಲಿ ತರಬೇಕು, ಡಿಸ್ಕಸ್ ಮಾಡಬೇಕು, ಅವ್ರನ್ನ ನಿಮ್ಮ ನಿಜವಾಗ್ಲೂ ಕನ್ವಿನ್ಸಿಂಗಾಗಿ ತರಬೇಕು. ನಾಟ್ ಆ್ಯಕ್ಚುಲಿ ಹಿಂಗೆ ಮಾಡಿರಿ ಸಾಕು ಅನ್ನೋದಲ್ಲ. ನಂದು ಅದೊಂದು ಇದ್ದಿದೆ ಆ್ಯಕ್ಚುಲಿ, ಎಲ್ಲರಿಗೂ ಹೇಳಿ ಇದು ಓಕೆನಾ ನಿಮಗೆ 100% ನಿಮ್ಗೆ ಓಕೆನಾ ಹೇಳಿ ಅಂತ. ಕೆಲವು ಸತಿ ಏನಾಗ್ತಾರೆ, ಡೈರೆಕ್ಟ್ರ್ ಕೇಳ್ತಿದ್ದಾರೆ ಓಕೆ ಅಂದ್ಬಿಡ್ತಾನೆ, ಅದು ಬಿಡಲ್ಲ. ಏನು ಓಕೆ ಇದರಲ್ಲಿ ಯಾವುದು ಓಕೆ ಆ ಥರ ಕೇಳಿ ಕರೆಕ್ಟಾಗಿ ಅವ್ರಿಗೂ ಕನ್ವಿನ್ಸ್ ಆಗಿದೆ, ಅವ್ರು ಕೆಲಸ ಮಾಡಿದಾಗ 100% ಇನ್ಪುಟ್ ಆಗ್ತಾರೆ ಅನ್ನೋದಕ್ಕೋಸ್ಕರ. ಸೊ ಆ ಥರ ಇದ್ದೇ ಇರುತ್ತೆ ಜರ್ನಿಲಿ. ಅದು ಕೆಲಸ, ಸ್ಟ್ರಗಲ್ ಅನ್ನೋದಕ್ಕಿಂತ ಇಟ್ ಇಸ್ ಕೆಲಸ. ವಿ ಎಂಜಾಯ್ ದ್ಯಾಟ್. ಓಕೆ ಸರ್, ಈಗ ಮಾತಾಡ್ತಿದ್ದೆ ಬೇರೆ ಭಾಷೆಗಳ ಬಗ್ಗೆ ಮಾತಾಡ್ತಿದ್ದೆ, ಅಂದರೆ ಫಾರಿನ್ ಲ್ಯಾಂಗ್ವೇಜ್ ಬಗ್ಗೆ ಮಾತಾಡ್ತಿದ್ದೆ. ಅದ್ರದ್ದು ಅಂದರೆ ಕಂಪ್ಲೀಟ್ ವರ್ಕ್ ನಡೀತಿದೆ ಸರ್, ಹೇಗೆ ನಡೀತಿದೆ ಸರ್ ಅದೆಲ್ಲ ಸರ್? ಅದೇ ಅದು ನವೀನ್ ನೋಡ್ಕೊತಿಯಾರೆಲ್ಲ ಬೇರೆ ಬೇರೆ ದೇಶಗಳಲ್ಲಿ ರಿಲೀಸ್ ಮಾಡ್ತೀವಿ ಈಗ. ಫಸ್ಟು ಕನ್ನಡ, ತೆಲುಗು, ತಮಿಳು, ಮಲಯಾಳಂ, ಹಿಂದಿ ಎಲ್ಲ. ನೆಕ್ಸ್ಟ್ ಬೇರೆ ಲ್ಯಾಂಗ್ವೇಜು ಮಾಡೋ ಐಡಿಯಾ ಇದೆ ಅವರಿಗೆ. ಎವ್ರಿಥಿಂಗ್ ಎಲ್ಲ ಡಿಪೆಂಡ್ ಆಗಿರೋದು ಆ್ಯಕ್ಚುಲಿ ನಮ್ಗೆ ಯಾವ ರೀತಿ ಪ್ರೋತ್ಸಾಹ ಸಿಗುತ್ತೆ ಅದ್ರ ಮೇಲೆ. ಓಕೆ ಸರ್, ನಿಮಗೆ ಸರ್ ಥ್ಯಾಂಕ್ ಯು ಸರ್. ಸಿನಿಮಾ 20ಕ್ಕೆ ರಿಲೀಸ್ ಆಗ್ತಾ ಇದೀವಿ, ಎಲ್ಲ ವೆಯ್ಟ್ ಮಾಡ್ತಾ ಇದ್ದೀವಿ. ಆ ವೆಯ್ಟಿಂಗ್ ಹೇಗಿದೆ ಅಂತ ಹೇಳಕ್ಕೆ ಆಗ್ತಿಲ್ಲ ಆ್ಯಕ್ಚುಲಿ, ಅಷ್ಟರ ಮಟ್ಟಿಗೆ ವೆಯ್ಟಿಂಗ್ ಇದೆ ಸರ್. ಆ್ಯಂಡ್ ಒಳ್ಳೆಯದಾಗಲಿ ಸರ್. ಥ್ಯಾಂಕ್ ಯು ಸೊ ಮಚ್ ಸರ್. ಎಸ್, ಏನೋ ಡಿಸೆಂಬರ್ 20 ಯಾವಾಗ ಬರುತ್ತಪ್ಪ, ಯಾವಾಗ ಹೋಗಿ ಸಿನಿಮಾ ನೋಡ್ತೀವಿ ಅಂತ ನಾವೆಲ್ಲರೂ ಕೂಡ ಸಿಕ್ಕಾಬಟ್ಟೆ ವೆಯ್ಟ್ ಮಾಡ್ತಿರೋಂಥ ದಿನ ಅದು. ಇನ್ನೇನು ಕೆಲವೇ ದಿನಗಳಷ್ಟೇ ಬಾಕಿ ಇರೋದು. ಸೊ ಇನ್ನೊಂದು ಥಿಯೇಟ್ರ್ ಹೋಗಿ ನೋಡೋಣ. ಎಸ್, ಇದಿಷ್ಟು ಉಪ್ಪಿ ಸರ್ ಮನದಾಳದ ಮಾತುಗಳು. ಕ್ಯಾಮರಾ ಪರ್ಸನ್ ಸುರೇಶ್ ಜೊತೆಗೆ ಯತೀಶ್, ರಾಜ್ ನ್ಯೂಸ್, ಬೆಂಗಳೂರು.